ಇದು ನಮ್ಮ ಒಟ್ಟಾರ, ಇದು ನಮ್ಮ ಮನೆ, ಇದು ನಿಮ್ಮ ಮಾವನ ಮನೆ. ಬಾಗ್ಲು ಬಿಡಿಯಮ್ಮ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಸೂರ್ಯ ಭಗವಾನೇ ನಮಸ್ಕಾರ. ನಮಸ್ಕಾರಪ್ಪ, ಕಾಪಾಡಪ್ಪ. ನಾನು ಇಲ್ಲಿದ್ದೀನಿ. ಗೌರಿ, ಅಯ್ಯಯ್ಯೋ ಎಷ್ಟ್ ದಿನ ಆಯ್ತಮ್ಮ ನಿನ್ ನೋಡಿ. ಇದೇ ನಿಮ್ದು ಲಗೇಜ್ ಗಿಗೇಜ್ ಏನು ಕಾಣ್ತಾ ಇಲ್ಲ, ಹಂಗೆ ಬಂದ್ಬಿಟ್ಟಿದ್ಯಾ? ರೈಲ್ವೆ ಸ್ಟೇಷನ್ ಅಲ್ಲಿ ಲಗೇಜ್ ಕಳ್ಕೊಂಡು ಗಲಾಟೆ ಮಾಡ್ತಾ ಇದ್ಲು. ಮಕ್ಕಳು ಅಂತ ಗೊತ್ತಾಯ್ತು, ಅದಕ್ಕೆ ಕರ್ಕೊಂಡ್ ಬಂದೆ. ಏನೋ ಬಾಂಬೆ ಓಡೋಗ್ತಾ ಇದ್ಲತ್ತೆ. ಚಿಕ್ಕ ವಯಸ್ಸಲ್ಲಿ ನೀನು ರನ್ನಿಂಗ್ ರೇಸ್ ಅಲ್ಲಿ ಫಸ್ಟ್ ಪ್ರೈಸ್ ತಂದಾಗ್ಲೇ ಅನ್ಕೊಂಡೆ. ಒಂದೆಲ್ಲ ಒಂದ್ ದಿನ ನೀನು ಹಳ್ಳಿಯಿಂದ ಡಿಲ್ಲಿ ತನಕ ನಾನ್ ಸ್ಟಾಪ್ ರನ್ನಿಂಗ್ ಮಾಡ್ತೀಯ ಅಂತ. ಅದ್ಯಾಕಮ್ಮ ಬಾಂಬೆ ಕಡೆ ಓಡ್ತಾ ಇದ್ದೆ? ಇನ್ನೇನ್ ಮಾಡ್ಲಿ ಮಾವ, ಅಮ್ಮ ಯಾವ್ದೋ ಕೋಡಂಗಿ ಕೊಟ್ಟು ಮದ್ವೆ ಮಾಡಕ್ ನೋಡಿದ್ಲು, ಅದಕ್ಕೆ ಊರ್ ಬಿಟ್ಟು ಬಂದ್ಬಿಟ್ಟೆ. ವೆರಿ ಗುಡ್ ವೆರಿ ಗುಡ್. ಅಲ್ಲ ಅದು ಸಹವಾಸನೆ ಬೇಡ ಅಂತಾಳೆ. ಅಮ್ಮ ಅಂತೆ ಅಮ್ಮ, ನನ್ನ ಮಾನ ಮರ್ಯಾದೆ ತೆಗಿಬೇಕಂತ ಹುಟ್ಬಿಟ್ಟ ನೀನು. ಊರವರೆಲ್ಲ ನಿನ್ನ ಮಗಳು ಎಲ್ಲಿ ಅಂತ ಕೇಳಿದ್ರೆ ನಾನು ಏನಂತ ಉತ್ತರ ಹೇಳಿ? ನೋಡು ಮಾವ, ಊರಿನ ಜನಕ್ಕೋಸ್ಕರ ನಾನು ಇಷ್ಟ ಇಲ್ದಿರೋರ್ನ ಮದ್ವೆ ಆಗ್ಬೇಕಾ? ಅಯ್ಯೋ ಬೇಡಮ್ಮ, ಬೇಡ್ಲೇ ಬೇಡ. ಇಷ್ಟ ಇಲ್ದೇ ಇರೋರ್ನ ಮದ್ವೆ ಆಗ್ಲೇಬಾರ್ದು. ಆದ್ರೆ ಲೈಫ್ ದೇವದಾಸ್ ಪಿಕ್ಚರ್ ತರ ಆಗ್ಬಿಡಲ್ವಾ? ಪರ್ಕೆ ತಗೊಂಡ್ ಹಾಕಿದ್ರೆ ಎಲ್ಲ ಸರಿ ಹೋಗುತ್ತೆ. ಬೇಡ ಬೇಡ ಅಂದ್ರು ಆ ಹಿಂದಿ ಪಿಕ್ಚರ್ಗಳು ನೋಡಿ ಕೆಟ್ಟ ಕೆರೆ ಹಿಡ್ಬಿಟ್ಟಿದ್ದೇನೆ. ಯಾಕಕ್ಕೆ ಇಷ್ಟೊಂದು ಕೆಡದಂಗ್ ಮಾತಾಡ್ತೀಯ? ಬೆಳೆದು ನಿಂತರ ಹೆಣ್ಮಕ್ಳು ಗಾಜಿನ ಬೊಂಬೆ ಇದ್ದಂಗೆ, ಕೆಳಗೆ ಬಿದ್ರೆ ಹೊಡೆದಾಗ್ತವೆ. ನೀನ್ ಹಿಂಗೆ ಗದರ್ತಾ ಇದ್ರೆ ಗೌರಿ ಅನ್ನೋ ಗಾಜಿನ ಬೊಂಬೆನ ನಾವೇ ಕೆಳಗಾಕ್ ಹೊಡೆದಾಗ್ತಂಗಲ್ವಾ? ಏನ್ ಮಾಡು ಅಂತ್ಯಾ? ನನ್ ಏನ್ ಮಾಡು ಅಂತ್ಯಾ? ದಿನಕ್ಕೊಂದೊಂದ್ ಗಂಡು ಬರುತ್ತೆ, ಅವ್ರು ಯಾರ ಮುಖಾನು ನೋಡೋದಿಲ್ಲ. ಅಕಸ್ಮಾತ್ ನೋಡಿದ್ಲು ಅಂತ ಇಟ್ಕೋ, ಒಂದಲ್ಲ ಒಂದ್ ಐಬಿದೆ ಅಂತ ಹೇಳ್ತಾಳೆ. ಇವ್ಳು ಹೀಗೆ ಮಾಡ್ತಾ ಇದ್ರೆ ಇವಳನ್ನ ಯಾವ ಹೇಳ್ಕೊತಾನೆ? ನಾನಿಲ್ವಾ ಅಕ್ಕ? ನಿನ್ ತಮ್ಮ ಅನ್ಸ್ಕೊಂಡಿರೋ ನಾನಿಲ್ವಾ? ನಾನ್ ಮುಂದೆ ನಿಂತು ಮದುವೆ ಮಾಡ್ತೀನಿ. ಹೌದಕ್ಕ. ಅಕ್ಕ ನೀನೊಂದ್ 6 ತಿಂಗಳು ಬಿಡು, ಗೌರಿಗೆ ಇಷ್ಟ ಆಗುವಂತ ಗಣ್ಣ ಕರ್ಕೊಂಬಂದು ಮದುವೆ ಮಾಡಿಸೋ ಜವಾಬ್ದಾರಿ ನಂದು. ಆ ಟೈಮಲ್ಲಿ ನೀನ್ ಬಂದು 2 ಅಕ್ಷತೆ ಕಾಳು ಹಾಕು, ಅಷ್ಟೇ ಸಾಕು. ಅಯ್ಯೋ ನನ್ ಚಿನ್ನ. ಲೇ ಗೌರಿ, ನನ್ ತಮ್ಮನ್ ನಂಬಿ ನಿನ್ನ ಇಲ್ಲಿ ಬಿಟ್ಟು ಹೋಗ್ತಾ ಇದ್ದೀನಿ. ನೀನೇನಾದ್ರೂ ಬಿತ್ರಿ ಆಟ ತೋರಿಸ್ದೆ ನಾನ್ ಏನ್ ಮಾಡ್ತೀನೋ ನಂಗೆ ಗೊತ್ತಿಲ್ಲ. ಹುಷಾರ್. ಇಲ್ಲಮ್ಮ, ಮಾವ ಹೇಳ್ದಂಗೆ ಕೇಳ್ತೀನಿ. ಅಪ್ಪ ಬರ್ತೀನಪ್ಪ. ಆಯ್ತಮ್ಮ. ಅಮ್ಮ ಬರ್ತೀನಮ್ಮ. ಬರ್ತೀನಿ ಕಣ. ಸಮಾಧಾನವಾಗಿ ಹೋಗು. ಹುಷಾರ್. ಅಬ್ಬಾ, ಈಗ ಹೇಳಮ್ಮ, ನಿನ್ಗೆ ಎಂತ ಗಂಡು ಬೇಕು? ಶಾರುಖ್ ತರ ಬ್ರೈಟ್, ಅಮೀರ್ ತರ ವೈಟ್, ಸಲ್ಮಾನ್ ತರ ಟೈಟ್. तीनों में एक मिले तो बस, तीनों मिले तो खुश. ಏನಮ್ಮ ಇದು? ಕಾಂದಾನ್ ಮೇಲೆ ಕಣ್ಣಾಕ್ಬಿಟ್ಟಿದ್ದಲ್ಲಮ್ಮ. ಅಕ್ಕ ಹೇಳ್ದಂಗೆ ಸಿನಿಮಾ ನೋಡಿ ಮೆಂಟ್ಲಾಗ್ಬಿಟ್ಟಳೆ. ಏನಾರು ಒಂದ್ ದಾರಿ ಮಾಡ್ಬೇಕು. ಅಮ್ಮ ಗೌರಿ, ಈ ಹಳೆ ಆರ್ಟಿಸ್ಟ್ಗಳನ್ನೆಲ್ಲ ಮೀರ್ಸೋ ಅಂತವನು ಇಲ್ಲೊಬ್ಬ ಇದ್ದಾನೆ. ಆದ್ರೆ ಅವನಿಗೂ ಒಪ್ತಾನೋ ಇಲ್ವೋ ಗ್ಯಾರಂಟಿ ಇಲ್ಲ. ಅವನು ಅಷ್ಟು ಸಖತ್ತಾಗಿದ್ದಾನ? ಸಖತ್ತಾಗಿದಾನ. ಈ ಶಾರುಖ್ ಖಾನು, ಅಮೀರ್ ಖಾನು, ಸಲ್ಮಾನ್ ಖಾನು ಮೂರ್ನು ಮಿಕ್ಸಿಗೆ ಹಾಕಿ ರುಬ್ಬಿದ್ರೆ ಹುಡ್ತಾನೆ ಈ ಹೀಮ್ಯಾನ್. ಇವನಿಗೆ ಆ ಖಾನ್ಗಳಿಗೆ ಇಲ್ದಿರೋ ಒಂದು ಎಕ್ಸ್ಟ್ರಾ ಫಿಟ್ಟಿಂಗ್ ಬೇರೆ ಇದೆ. ಏನ್ ಮಾವ ಅದು? ರಫ್ ಅಂಡ್ ಟಫ್. ಅವನ ಮೈಯಲ್ಲಿ ಮಿಂಚಿದೆ, ಕಣ್ಣಲ್ಲಿ ಬಿಂಕಿದೆ, ನಾಲಿಗೆಯಲ್ಲಿ 7 o'clock ನೇರಿದೆ. ಮಾವ ಮಾವ, ನಂಗೊಂದು ತೋರ್ಸು ಮಾವ, ಅವನನ್ನ ತೋರ್ಸು ಮಾವ. ತುಂಬಾ ಅರ್ಜೆಂಟ್ ತಿಳಿದ್ಯಾ? ನಾನು ತೋರಿಸ್ತೀನಿ, ನೀನೇ ಲೈನ್ ಹೊಡೆದು ಅವನ್ನ ಅಡ್ಜಸ್ಟ್ ಮಾಡ್ಕೋಬೇಕು. ಆಯ್ತು ಮಾವ. ಬಂದ ನಮ್ಮ ಹಿಮ್ಯಾನ್. ಅಮೀರ್ ಕಲ್ಲರು, ಹಂಗಾರೆ ಶಾರುಖ್ ಚಾರ್ಮು, ಸಲ್ಮಾನ್ ಮಸಲ್ಸು. ಮಾವ ಇವನು ಹೀಮ್ಯಾನೆ. ಹಿಂಗೆ ಓಕೆನಾ? ಮಾವ ಇವನೇ ನನಗೆ ಸರಿಯಾದ ಜೋಡಿ. ಹಂಗಾದ್ರೆ ಹಾಕು ಅವನಿಗೆ ಮೋಡಿ. ಕ್ಲಾಸಿಗೆ ಎಣ್ಣೆಗೆ ಹಾಕಕ್ ಬರಲಿಲ್ಲ ಮುದ್ಕ. ಮಾನ ಮರ್ಯಾದೆ ಇದ್ರೆ ಸರಿ, ಏನಿದ್ರೆ ಸರಿ, ಮಾನ ಮರ್ಯಾದೆ ಇದ್ರೆ ಸರಿ. ಲೈನ್ ಹೊಡಿ, ಲೈನ್ ಹೊಡಿ, ಲೈನ್ ಹೊಡಿಲೆ, ಶಾರುಖ್ ಖಾನ್ ನಂಗೆ ಲೈನ್ ಹೊಡಿಲೆ. ನಾನು ಖಾನು ಮೇಲ್ ಬಿದ್ದು ಕುಡ್ದಿದ್ದು. ಯಾವ ಖಾನು? ಅದೇ ಶಾರುಖ್ ಖಾನ್, ಸಲ್ಮಾನ್ ಖಾನ್, ಅಮೀರ್ ಖಾನ್ ಮೂವರ್ನು ಮಿಕ್ಸ್ ಮಾಡಿದ್ರೆ ಹುಡ್ತಾನಲ್ಲ ಹೀಮ್ಯಾನ್, ಆಟೋ ಶಂಕರ್ ಖಾನ್. ಎದುರು ಗದ ಬಿಡ್ತೀನಿ. ಹೆಣ್ಣಂದ್ರೆ ಲಕ್ಷ್ಮಿ, ಹೆಣ್ಣಂದ್ರೆ ಸರಸ್ವತಿ, ಹೆಣ್ಣಂದ್ರೆ ಪಾರ್ವತಿ. ಬಿಡ, ನಿನ್ ಗೊತ್ತಿಲ್ವ? ಹಂಗಿರೋದು ಬಿಟ್ಟು ಅಲ್ಲಿ ಯಾವಳ ಸಿಲ್ಕ್ ಸ್ಮಿತಾ, ಡಿಸ್ಕೋ ಶಾಂತಿ, ಆ ಜ್ಯೋತಿ ಲಕ್ಷ್ಮಿ, ಸಕ್ತಿಲ ರೇಂಜ್ ಅಲ್ಲಿ ಬೀದಿ ಬೀದಿಲಿ ಯಾವನ್ ಜೊತೆ ಡ್ಯಾನ್ಸ್ ಮಾಡ್ಕೊಂಡು ಬರ್ತೇನಲ್ಲ. ನೋಡ, ಈ ತರ ಚಂಗಲ್ ಡ್ರೆಸ್ ಹಾಕೊಂಡು ಮಾವನ ಬಂದು ನಿಂತ್ಕೊಂಡು ಮಾತಾಡೋಷ್ಟು ಧೈರ್ಯ ನಿನಗೆ ಮಾನ ಮರ್ಯಾದೆ ನಾಚಿಕೆ ಏನಾರಿದ್ಯಾ?
ನೀನ್ ತಾನೇ ಈ ತರ ಡ್ರೆಸ್ ಕೊಡ್ತಿದ್ದು, ನೀನೇ ತಾನೇ ಶಂಕರನ್ನ ತೋರಿಸಿದ್ದು, ಅವನ್ ಜೊತೆ ಮದ್ವೆ ಮಾಡಿಸ್ತೀನಿ ಅಂತ ಹೇಳಿದ್ದು. ಯಾವ ಶಂಕರ? ನಿನಗೆ ಮದುವೆ ಮಾಡ್ಸಕ್ಕೆ ನನಗೇನು ತೀಟನ? ಮದ್ವೆನಿಲ್ಲ ಗಿರಿವನಿಲ್ಲ, ನಿಮ್ಮ ಅಪ್ಪ ಅಮ್ಮ ನೋಡಿದ ಹುಡುಗನ್ನೇ ಮದುವೆ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಇನ್ನು ಚೆನ್ನಾಗಿ ಇರ್ಬೇಡ. ಹೋಗು ಅಂದ್ರೆ ಎಲ್ಲಿಗೆ ಹೋಗ್ಲಿ? ನಾಳೆ ಬೆಳಗ್ಗೆ ಹೋಗ್ತೀನಿ ಬಿಡು. ನಿನ್ನಂತ ಕಲರ್ ಪಟಾಕಿ ನಮ್ಮ ಮನೇಲಿ ಇದ್ದಾಳೆ ಅಂತ ಗೊತ್ತಾದ್ರೆ ಊರಲ್ಲಿರೋರೆಲ್ಲ ಊದುಗಡ್ಡೆ ಅಂಟಿಸ್ಕೊಂಡ್ ಬಂದ್ಬಿಟ್ಟು ನಾನು ಒಂಚೂರು ಅಂಟಿಸ್ಬರ್ತೀನಿ ಗುರು ಅನ್ಬಿಡ್ತಾರೆ. ನೀನ್ ಒಂದ್ ಕ್ಷಣ ಹೇಳಿದ್ರು ಡೇಂಜರು. ಬೆಳಗ್ಗೆ ನಾನು ಹೆಂಗಿರ್ತಾನೆ ಹೋಗ ಹಾಗೆ ಆನಂದ, ವಯಸ್ಸಿಗೆ ಬಂದಿರೋ ಹೆಣ್ಮಗಳನ್ನ ಇಷ್ಟೊತ್ತಲ್ಲಿ ಹೊರಗಡೆ ಹೋಗೋದ್ರೆ ಎಲ್ಲಿಗೆ ಹೋಗ್ತಾಳ ಅವಳು? ಜಾಸ್ತಿ ಮಾತಾಡಿದ್ರೆ ಅವಳ ಜೊತೆ ಹೋಗಾಚೆ ಹೋಗೆ ಹೋಗಿ ಆಚೆ ಹೋಗೆ ಕಲರ್ ಪಟಾಕಿ ಯಾರು ಬಂದಿರೋ ಯಾರು ಬಂದಿರ ನೋಡು. ಹಾಯ್, ಐ ಆಮ್ ಆಕಾಶ್. ದಯವಿಟ್ಟು ಕ್ಷಮಿಸಿ, ನೀವು ಬರ್ತೀರಾ ಅಂತ ಈ ಪಾಲಾಕ್ಷ ನಮ್ಗೆ ಹೇಳೇ ಇರ್ಲಿಲ್ಲ. ಹೇಳಿದ್ರೆ ಏನಾಗ್ತಿತ್ತು? ಏನೂ ಆಗ್ತಾ ಇರ್ಲಿಲ್ಲ. ನಿಮ್ಮನೇಲಿ ಒಂದಿಷ್ಟು ಉಪ್ಪಿಟ್ಟು ಕೇಸರಿ ಬಾತ್ ಅಂತ ರೆಡಿ ಆಗಿರೋದು. ಆದ್ರೂ ಶಾಸ್ತ್ರ ಸಂಪ್ರದಾಯ ಅದು ಇದು ಅಂತೆಲ್ಲ ಇರುತ್ತಲ್ಲ. ನಾನು ನನ್ಗೆ ಅದೆಲ್ಲ ಇಷ್ಟ ಇಲ್ಲ. ಸಡನ್ ಆಗಿ ಬಂದ್ರೆ ಹೀಗೆ ಹುಡುಗಿನ ನ್ಯಾಚುರಲ್ ಆಗಿ ನೋಡ್ಬೋದು ಅಂತ. ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ಸರ್ ಈಗ ಹೇಳಿ ಸರ್, ನಮ್ಮ ಮಕ್ಕಳ ಬಗ್ಗೆ ನಿಮ್ಗೆ ಏನ್ ಅನಿಸ್ತು? ನಮ್ಗೆಲ್ಲ ಹುಡುಗಿ ಒಪ್ಪಿಗೆ ಆಗಿದೆ. ನೀವು ಓಕೆ ಅಂದ್ರೆ ಹುಡುಗ ಬಿಡಿ. ಈಗ ಹೇಳಿ ನಿಮ್ ಡಿಮ್ಯಾಂಡ್ಸ್ಗಳೆಲ್ಲ ಏನೇನು ಅಂತ. ಡಿಮಾಂಡ್ಸ್ ಅದೇ ಇರುತ್ತಲ್ಲ, ವರದಕ್ಷಿಣೆ, ವರೋಪಚಾರ, ವ್ಯವಹಾರ, ಕೊಡೋದು ತಗೊಳ್ಳೋದು ಎಲ್ಲ. ನನ್ ಚಿಕ್ಕಪ್ಪ ಚಿಕ್ಕಮ್ಮ ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿ ಕಳ್ಕೊಂಡು ನನ್ನ ಪ್ರೀತಿನ ಸಾಕಿದ್ದಾರೆ. ಇವರಿಗೆ ಪ್ರೀತಿ ಗೊತ್ತು, ವಿಶ್ವಾಸ ಗೊತ್ತು, ಅದರ ವ್ಯವಹಾರ ಗೊತ್ತಿಲ್ಲ. ಈಗ ಸದ್ಯಕ್ಕಂತೂ ಮನೆಯಲ್ಲಿ ನಾನು ಒಬ್ಬನೇ ಇದ್ದೀನಿ. ಒಳ್ಳೆ ಕೆಲಸ ಇದೆ, ಕೈ ತುಂಬಾ ಸಂಬಳ ಇದೆ. ಅದಕ್ಕೆಲ್ಲಕ್ಕಿಂತ ಹೆಚ್ಚಾಗಿ ಹೆಂಡತಿನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಆಸೆ ಇದೆ. ಆಮೇಲೆ ವರದಕ್ಷಿಣೆ ತಗೊಳ್ಳದೇ ಇರೋದು, ದಾಟ್ಸ್ ಮೈ ಪ್ರಿನ್ಸಿಪಲ್. ಸಿಂಪಲ್ ಆಗಿ ಮದುವೆ ಮಾಡ್ಕೊಡಿ ಅಷ್ಟೇ. ಇದು ಮಾತು ಅಂದ್ರೆ ಇನ್ನೇನಿದ್ರು ನಮ್ಮ ಅಪ್ಪ ಉಂಟು, ನೀವುಂಟು, ನಮ್ದೇನ್ ಕೆಲಸ ಇಲ್ಲ. ಅಪ್ಪ ನನಗೆ ಬಿಟ್ಟ. ಹೇಳಿ ಸರ್, ಒಳ್ಳೆ ದಿವಸ ನೋಡಿ ಮದುವೆ ಫಿಕ್ಸ್ ಮಾಡಿ. ನೀನು ಇದ್ದಕ್ಕಿದ್ದಂಗೆ ಮೀಟಿಂಗು ಟ್ರೈನಿಂಗು ಅಂತ ಫಾರಿನ್ ಹೋಗ್ತಿರ್ತಾನೆ. ಆದಷ್ಟು ಬೇಗ ಮದುವೆ ಮಾಡ್ಕೊಟ್ರೆ ಒಳ್ಳೇದು. ಆಯ್ತಾಯ್ತು, ಇವತ್ತು ಒಳ್ಳೆ ದಿನ ನೋಡಿ ಫಿಕ್ಸ್ ಮಾಡಿಸ್ಬಿಡ್ತೇನೆ. ಗೌರಿ ಇವಳೆ ತಿಳಿದಳೆ. ಏ ಗೌರಿ, ನೀನೇನು ಎಲ್ಲಿದ್ಯಾ? ಅಯ್ಯಯ್ಯೋ, ನೀನ್ ಊರ್ಗ್ ಹೋಗ್ಬಿಟ್ಟೆ ಅನ್ಕೊಂಡಲ್ಲ ನಾನು. ನಾನ್ ಯಾಕೆ ಊರ್ಗ್ ಹೋಗ್ಲಿ? ನಾನ್ ಇಷ್ಟಪಟ್ಟಿರೋ ನನ್ ಶಂಕ್ರನ್ನ ಮದ್ವೆ ಮಾಡ್ಕೊಳ್ದೆ ನಾನ್ ಇಲ್ಲಿಂದ ಕದ್ಲಲ್ಲ. ನಿನ್ ಮನೆಯಿಂದ ಆಚೆ ಹಾಕಿದ ತಕ್ಷಣ ನಾನ್ ಹೆದರ್ಕೊಂಡು ಓಡ್ ಹೋಗ್ತೀನಿ ಅನ್ಕೊಂಡ್ಯಾ? ಅಯ್ಯೋ, ದಯವಿಟ್ಟು ನನ್ ಕ್ಷಮಿಸ್ಬಿಡಮ್ಮ. ನೋಡಮ್ಮ, ಹಿಂಗೆಲ್ಲ ಆಟ ಮಾಡಬಾರ್ದು. ನೀನ್ ರೋಡಲ್ಲಿ ಈ ತರ ಹಣ್ಣು ಮಾಡ್ತಾರ ನನ್ ಕೈ ನೋಡಕ್ ಆಗಲ್ಲಮ್ಮ. ಮಾನ ಮರಿದ ಪ್ರಶ್ನೆ. ಬಾಮ ಮನೆಗ್ ಬಾಮ. ನಿನ್ ಮನೆಗ ನನ್ನ ಪ್ರಾಣ ಹೋದ್ರು ಬರಲ್ಲ. ಹೆಂಗೋ ಇಲ್ಲಿ ಕೆಲಸ ಮಾಡ್ಕೊಂಡು ಆರಾಮಾಗಿದ್ದೀನಿ. ನಿನ್ ಹುಚ್ಚಾಟನ ನನ್ ಕೈ ನೋಡಕ್ ಆಗಲ್ಲಪ್ಪ. ನಿನ್ನ ಕೈ ಮುಗಿತೀನಿ, ಹೊರಟೋಗು. ಅಯ್ಯಯ್ಯೋ ಗೌರಿ, ಅಕ್ಕ ಬಂದು ಕೇಳಿದ್ರೆ ಏನಮ್ಮ ಹೇಳಿ? ಸತ್ತೋದ್ಲು ಅಂತ ಹೇಳು. ಅಯ್ಯೋ ಬಿಡ್ತು ನಮ್ಮ ಗೌರಿ, ಹಂಗೆಲ್ಲ ಮಾತಾಡ್ಬಾರ್ದು. ದಯವಿಟ್ಟು ಬಾಮ ಬಾಮ. ನೋಡು, ನಾನ್ ಎಲ್ಲಾ ಹುಡುಗಿರ್ ತರ ಅಲ್ಲ. ನನಗಿಷ್ಟ ಬಂದಂಗೆ ನಾನ್ ಇರೋದು. ನೀನ್ ನನ್ ತಲೆ ತಿನ್ಬೇಡ, ಹೊರಟೋಗು. ಅಲ್ಲಮ್ಮ ಗೌರಿ, ನನ್ ಮಾತ್ ಕೇಳಮ್ಮ. ಅಜ್ಜಿ, ನಾನ್ ಮಾರ್ಕೆಟ್ ಹೋಗ್ಬಿಟ್ಟು ಬರ್ತೀನಿ. ಯಾರಮ್ಮ ಇವರು? ಏನ್ ಬೇಕಂತೆ? ನಾನ್ ಹೇಳ್ತಿದ್ನಲ್ಲ ನಮ್ಮ ಮಾವ ಅಂತ, ಅವನೇ. ಗೌರಿ, ನಿನ್ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ. ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ಯಾ ನೀನು? ಇನ್ನೊಂದ್ಸಾರಿ ಅಂಗಡಿ ಕಡೆ ತಲೆ ಹಾಕ್ಬೇಡ. ಹೋಗು ಹೋಗು ಅಂತ ಹೇಳ್ತಾ ಇದೀನಿ. ಯಾವ್ದೇ ಮುದುಕಿದು ದಿಢೀರಂತ ಏನ್ರಿ ಹಾಕ್ಬಿಟ್ಲು? ಓ ಏನಪ್ಪ ಹನುಮಂತು, ನೀನ್ ಇಲ್ಲಿ? ಲೋನ್ ಕೇಳೋಣ ಅಂತ ಬಂದಿದ್ದೆ. ಏನ್ ಇಷ್ಟೊಂದು ದುಡ್ಡು ತೊಳ್ತಾ ಇದ್ಯಲ್ಲ? ಹೊಸ ಗಾಡಿ ಗಿಡಿ ಹಾಕ್ತಾ ಇದ್ಯಾ? ಇಲ್ಲಪ್ಪ, ನಮ್ಮ ಅಕ್ಕನ ಮದ್ವೆ ಅಲ್ಲ. ಓಹೋ, ಮದ್ವೆ ಖರ್ಚೆಲ್ಲ ನಿಂದೇನ ಹಾಗಾದ್ರೆ? ಇಲ್ಲಪ್ಪ, ಎಲ್ಲ ಅಪ್ಪರೇ ನೋಡ್ಕೊಂತ ಇದಾರೆ. ನಾವು ಸ್ವಲ್ಪ ಮದ್ವೆ ಸಹಾಯ ಮಾಡ್ಬೇಕಲ್ಲ, ಇಷ್ಟು ವರ್ಷ ಸಂಪಾದನೆ ಮಾಡಿದ್ದಕ್ಕೆ. ಕೊಡು. ಇರೋದೊಬ್ಳೆ ಅಕ್ಕ ಅಲ್ವಾ? ಹೌದೌದು. ಅಲ್ಲ, ಆಯ್ತು, ಒಳ್ಳೇದಾಗ್ಲಪ್ಪ. ಬರ್ತೀನಿ ಶಂಕರ. ಅವ್ರಿಗೇನು ಮಾಡ್ಬೇಡಪ್ಪ. ನಿನ್ ತಪ್ಪಯ್ಯ ಅಂತ ನಿನ್ ಅವ್ರಿಗೇನು ಮಾಡ್ಬೇಡಪ್ಪ. ಎಲ್ರು ಕರೆಕ್ಟ್ ಆಗಿ
ಸಾಯಿಸೋದು ಸುಲಭ ಅಲ್ಲ. ಅಂತ ಐಡಿಯಾ ಯಾವನ್ಗಾದ್ರೂ ಇದ್ದೆ ಕೊನೆಗೆ ಅವನ ಕತೆ ಹೀಗೆ ಆಗೋದು.